ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್, ಇದು ಎಚೆ ಪಾರ್ಕ್. ಅಲ್ಸೂರ್ಗೇಟ್ ಸೆಂಟ್ರಲ್ ವುಮೆನ್, ಅದು ಎಜೆ ಪಾರ್ಕ್ ಭಾಗದಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆ. ಇಬ್ಬರು ಆರೋಪಿಗಳನ್ನು ಅದರಲ್ಲಿ ಬಂಧಿಸಲಾಗಿದೆ. ಅದು ಎಕ್ಸ್ಟಾರ್ಷನ್ ಮತ್ತು ಈ ಸೆಕ್ಸುವಲ್ ಅಸಾಲ್ಟ್ ಅಂತ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇಬ್ಬರು ವ್ಯಕ್ತಿಗಳನ್ನು ಅದರಲ್ಲಿ ಈಗಾಗಲೇ ಬಂಧಿಸಲಾಗಿದೆ. ಹೌದು, ಅದರಲ್ಲಿ ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸ್ ಅನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಸರ್, ಆಮೇಲೆ ಸೈಬರ್ ಸೆಕ್ಯೂರಿಟಿ ವಿಚಾರವಾಗಿ ತುಂಬಾ ಅವೇರ್ನೆಸ್ ಮಾಡ್ತಾ ಇದ್ದೀರಿ. ಫೋನ್ ಮಾಡಿದ್ರು ಕೂಡ ಈಗ BSNL 948080 ಫೋನ್ ಮಾಡಿದ್ರು ಕೂಡ ನಿಮ್ಮ ವಾಯ್ಸ್ ಅಲ್ಲೇ ಅವೇರ್ನೆಸ್ ಎಲ್ಲ ಬರ್ತಾ ಇತ್ತು ಸರ್. ಬಟ್ ಈಗ ಕಂಟಿನ್ಯೂ ಆಗಿ ಸೈಬರ್ ಸೆಕ್ಯೂರಿಟಿಯಲ್ಲಿ ಫ್ರಾಡ್ಸ್ ಆಗ್ತಾನೆ ಇದೆ. ಒಂದು ನಾರ್ತ್ ಈಸ್ಟ್ ಅಲ್ಲಿ ಆಗಿರ್ಬೋದು, ವೈಟ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಜೊತೆಗೆ ಪೋಸ್ಟ್ ಬಾಕ್ಸ್ ಅಲ್ಲಿ ಈ ರೀತಿಯಾಗಿ. ಸೊ ಅದ್ರ ಇನ್ನ ಕೂಡ ಇಷ್ಟು ಅವೇರ್ನೆಸ್ ಮಾಡಿದ್ರೆ ಕಂಟಿನ್ಯೂ ಆಗ್ತಾ ಇದೆ. ಏನ್ ಸರ್ ಮೆಜರ್ಸ್? ಇದು ಎಲ್ಲಿವರೆಗೂ ಸಮಾಜ ಇರ್ತದೆ ಅಲ್ಲಿವರೆಗೂ ಅಪರಾಧಗಳು ಆಗ್ತಾನೆ ಇರ್ತವೆ. ನಾವು ಸಂಪೂರ್ಣವಾಗಿ ಎಲ್ಲ ಅಪರಾಧಗಳನ್ನ ಮಟ್ಟ ಹಾಕಿದೀವಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಅಪರಾಧಗಳು ಆಗ್ತಾ ಇರ್ತವೆ. ಅದಕ್ಕೆ ಪೂರಕವಾಗಿ ನಮ್ಮ ಪೊಲೀಸ್ನವರು ಕೂಡ ತ್ವರಿತವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕೇವಲ ಪ್ರಕರಣಗಳನ್ನು ಪತ್ತೆ ಹಚ್ಚೋದಲ್ಲದೆ ಆ ಪ್ರಕರಣದಲ್ಲಿ ಆ ವ್ಯಕ್ತಿಗಳಿಂದ ವಿಕ್ಟಿಮ್ಸ್ಗಳಿಗೆ ಏನು ಹಣ ಹೋಗಿತ್ತು ಅದನ್ನು ರಿಕವರಿ ಮಾಡೋದ್ರಲ್ಲಿ ಮತ್ತು ಅದನ್ನು ತಲುಪಿಸೋದು ನಮ್ಮ ಪ್ರಯಾರಿಟಿ ಆಗಿರ್ತದೆ. ಜೊತೆಗೆ ನೀವು ಹೇಳಿದ ಹಾಗೆ ಈ ರೀತಿ ಸೈಬರ್ ಅಪರಾಧಗಳ ಬಗ್ಗೆ ನಿರಂತರವಾಗಿ ನಾವು ಜಾಗೃತಿಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಾಮಾಜಿಕ ಜಾಲತಾಣಗಳ ಮುಖಾಂತರ, ಜೊತೆಗೆ ನಾವೇನು ಜನಸಂಪರ್ಕ ಸಭೆಗಳನ್ನು ಮಾಡ್ತೇವೆ ಅಥವಾ ಶಾಲೆ ಕಾಲೇಜುಗಳಿಗೆ ನಾವು ನಮ್ಮ ಅಧಿಕಾರಿಗಳು ಯಾವಾಗ ಭೇಟಿ ನೀಡ್ತಾರೆ ಅಲ್ಲಿ ಈ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಹಂತಗಳಲ್ಲಿ ನಾವು ಜನರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೂಡ ಇದರಲ್ಲಿ ಬಂದಿದೆ. ಯಾಕೆಂದರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 2023ಕ್ಕೆ ಹೋಲಿಸಿದ್ರೆ 2024ರಲ್ಲಿ ಸ್ವಲ್ಪ ಸೈಬರ್ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಿದೆ. ಸೊ ಇದು ಕೂಡ ನೀವು ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡಿ ಪೇಪರ್ಗಳಲ್ಲಿ ಬರೆದಿದ್ದೀರಾ. ಅದಕ್ಕೆ ನಮ್ಮ ಪೊಲೀಸರು ಕೂಡ ಖುಷಿಯಾಗಿ ಈಗ ಚೆನ್ನಾಗಿ ರಿಕವರಿ ಕೂಡ ಮಾಡ್ತಾರೆ. ಅದು ಹೊಸದಲ್ಲ, ಅದು ಕೂಡ ಹಿಂದೆ ಕೂಡ 23ರಲ್ಲಿಯೂ ಕೂಡ ಆ ರೀತಿಯ ಪ್ರಕರಣಗಳು ಆಗಿದ್ದಾವೆ. ಸೊ ಅದು ಹೊಸದೇನೂ ಅಲ್ಲ. ಬಟ್ ನಾವು ನಿರಂತರವಾಗಿ ಸಾರ್ವಜನಿಕರಲ್ಲಿ ಕೋರ್ಕೊಳ್ತಕ್ಕಂಥದ್ದು ಇಂತಹ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕಾಗ್ತದೆ. ಯಾಕೆಂದ್ರೆ ಈ ಸ್ವತ್ತಿನ ಅಪರಾಧಗಳು ಅದು ಇದು ಆದಾಗ ನಾವು ಬೇರೆ ಮಾಧ್ಯಮಗಳ ಮುಖಾಂತರ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇದರಲ್ಲಿ ದೀಸ್ ಆರ್ ಆಲ್ ಫೇಸ್ಲೆಸ್ ಅನಾನಿಮಸ್ ಕ್ರೈಮ್ಸ್, ಫೇಸ್ಲೆಸ್, ಬಾರ್ಡರ್ಲೆಸ್, ಈವನ್ ಇದನ್ನು ಇರೋದಿಲ್ಲ, ಏನು ಸೀನ್ ಆಫ್ ಕ್ರೈಮ್ ಕೂಡ ಇದರಲ್ಲಿ ಇರೋದಿಲ್ಲ. ಪ್ರಪಂಚದ ಯಾವುದೇ ಒಂದು ಭಾಗದಲ್ಲಿ ಕೂತ್ಕೊಂಡು ಈ ರೀತಿ ಸೈಬರ್ ಅಪರಾಧಿಗಳು ಈ ರೀತಿಯ ಕೃತ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೂ ಕೂಡ ಸರ್ಕಾರದಿಂದ ಕೂಡ ಇದಕ್ಕೆ ತ್ವರಿತವಾಗಿ ಸ್ಪಂದನೆಗಳು ಕೂಡ ನಮಗೆ ಸಿಗ್ತಾ ಇದೆ. ಪತ್ತೆ ಆಯ್ತಲ್ವ, ಅದು ಒಬ್ಬ, ಅದು ಈಗ ಇನ್ನೂ ತನಿಖೆ ಪ್ರಕ್ರಿಯೆ ಇದೆ. ಆಮೇಲೆ ನಂತರ ನಮ್ಮ ಅದನ್ನ ಹೇಳ್ತಾರೆ, ಆಮೇಲೆ ಹೇಳ್ತಾರೆ. ಯಾವ ರೌಡಿ ಶೀಟ್ರಪ್ಪ? ಗೊತ್ತಿಲ್ಲ, ಈಗ ತಾನೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅದಾದ ನಂತರ ಗೊತ್ತಾಗ್ತದೆ. ನಿಮಗೆ ಸ್ವಲ್ಪ ಅಡ್ವಾನ್ಸ್ ಮಾಹಿತಿಗಳು ಬರ್ತವೆ, ನಮಗೆ ಆ ರೀತಿ ಬರೋದಿಲ್ಲ. ಬಂದರೂ ಕೂಡ Sir, yes. 2 cases, but city limits gang. In Whitefield division, sir, one cybercrime case was registered. One person purchased one SIM card. Then a mobile phone was sent to him. Yeah, I already told that one. No, sir, English, sir. Now the question is, sir, how did he come to know the address and other things about that person whom he had sent the mobile phone? The matter is still under investigation, but the only thing I can tell you is that such incidents have happened in the past also. So people have to be careful about these things. But this matter is under investigation. I won't be able to give much. But the SIM card vendor was somehow he was connected, sir. The SIM card. It's a matter of investigation. I cannot speculate here. Sir, 2 cases, one the gang rape in city market police limits, and the one CNA, that 12 crore rupee have been due from one taking. I don't have full details on both the things. We have arrested a few people, sir. Which one? In gang rape, 2 people. Yeah, I don't have the details as of now. I'll give the details as and when I get. Gang rape. Yesterday, Gang rape. case registered in Care Market. How many arrested?
2 persons have been arrested. ಯಾವುದು ಲೇಬರ್ ಕಾಂಟ್ರಾಕ್ಟ್ ಒಬ್ಬರು ಕಿಡ್ನಾಪ್ ಆಗಿರ್ತಾರೆ ಅರೆಸ್ಟ್ ಆಗಿದ್ದಾರೆ ಅದೊಂದು ಬೈಕ್ ಯಾವ ಗೊತ್ತಿಲ್ಲ ಅದು ಇವ್ರು ಕೊಡ್ತಾರೆ, ಅಡಿಷನಲ್ ಸಿ ಪಿ ಅವ್ರು ಕೊಡ್ತಾರೆ. ಐ ಡೋಂಟ್ ಹ್ಯಾವ್ ದ ಡೀಟೇಲ್ಸ್ ಇಲ್ದೇನೆ ಮಾತಾಡೋದು ತಪ್ಪಾಗ್ತದೆ. ನಿಮಗೆ ಅಡ್ವಾನ್ಸ್ ಮಾಹಿತಿಗಳು ಬರ್ತವೆ, ನಮ್ಗೆ ಬರೋದಿಲ್ಲ. ಗೊತ್ತಿಲ್ಲ, ಐ ಡೋಂಟ್ ನೋ. ಮುನಿರತ್ನದು ಕೇಸ್ ಆಗಿದೆ ಸರ್, ಎಫ್ಐಆರ್ ಆಗಿದೆ. A1 ಮುನಿರತ್ನನೇ ಇದ್ದಾರೆ ಅದರಲ್ಲಿ. RMC ಯಾರ್ಡ್ ಇದರಲ್ಲಿ ನಿನ್ನೆ BBMP ಅವರು ಅಲ್ಲಿ ಕೆಲವೊಂದು ಈ ಭೂ ಒತ್ತುವರಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ. ಈ ಎನ್ಕ್ರೋಚ್ಮೆಂಟ್ ರಿಮೂವಲ್ ಡ್ರೈವ್ ಸಮಯದಲ್ಲಿ ಅಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ವಿಷಯಗಳ ಬಗ್ಗೆ ನಿನ್ನೆ ತಡರಾತ್ರಿ ಒಂದು ಅಟ್ರಾಸಿಟಿ ಆಕ್ಟ್ ಪ್ರಕರಣ ದಾಖಲಾಗಿದೆ. ಅದು ಪ್ರಕರಣ ತನಿಖೆಯಲ್ಲಿದೆ. Sir, SEN-related cases are increasing. If additional CP, sir, shares information, this will help to generate awareness among the public services. See, we are doing maximum awareness about this one. We will give our videos. Why don't you run your channels? We are running every. No, you are not running this thing. You are only running the news. Please run our awareness clips. They are 30 seconds, 1 minute, 1.5 minutes. Please run. Those things will help the people. Don't go for commercial this thing and all. Please run. Thank you. That will help a lot. Yeah, we will give the details. Very good videos we have made. And people are appreciating also. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.